ಎಲ್ಲರಿಗೂ ನಮಸ್ತೆ. ರಾಮಾಯಣದ ಭಕ್ತಿ ಮತ್ತು ಪ್ರೀತಿಯ ಸಂಕೇತವಾಗಿರುವ ಶಬರಿಯ ಸ್ಫೂರ್ತಿದಾಯಕವಾದ ಕತೆ. ಶ್ರೀರಾಮನು ವನವಾಸದಲ್ಲಿ ಸೀತಾಮಾತೆಯನ್ನು ಹುಡುಕುತ್ತಿದ್ದಾಗ ಶಬರಿಯ ಆಶ್ರಮಕ್ಕೆ ಆಗಮಿಸುತ್ತಾರೆ. ಶಬರಿ ವೃದ್ಧೆಯಾಗಿದ್ದರೂ ಕೂಡ ಶ್ರೀರಾಮನ ದರ್ಶನಕ್ಕಾಗಿ ವರ್ಷಾನುಗಟ್ಟಲೆ ಕಾಯ್ತಿರ್ತಾಳೆ. ರಾಮ ಮತ್ತು ಲಕ್ಷ್ಮಣ ಆಶ್ರಮಕ್ಕೆ ಬಂದಾಗ ಬಹಳ ಭಕ್ತಿಯಿಂದ ಸ್ವಾಗತಿಸ್ತಾಳೆ. ಕುಳಿತುಕೊಳ್ಳಲು ಆಸನವನ್ನು ಕೂಡ ನೀಡ್ತಾಳೆ. ತಾನು ಕಾಡಿನಲ್ಲಿ ಅಲೆದು ಅತ್ಯಂತ ಪ್ರೀತಿಯಿಂದ ಆಯ್ದುಕೊಂಡು ಬಂದಿದ್ದಂತಹ ಹಣ್ಣುಗಳನ್ನು ರಾಮನಿಗೆ ಅರ್ಪಿಸ್ತಾಳೆ. ಆ ಹಣ್ಣುಗಳು ಹುಳಿಯಾಗಬಾರ್ದು ಎಂದು ಆಕೆ ಪ್ರತಿಯೊಂದು ಹಣ್ಣನ್ನು ರುಚಿ ನೋಡಿ ಸಿಹಿಯಾದ ಹಣ್ಣುಗಳನ್ನು ಮಾತ್ರ ರಾಮನಿಗೆ ನೀಡ್ತಾಳೆ. ಭಕ್ತಿಯ ಪರಾಕಾಷ್ಠೆಯಾದ ಈ ಸಂದರ್ಭದಲ್ಲಿ ಪ್ರಭು ಶ್ರೀರಾಮನು ಯಾವುದೇ ಸಂಕೋಚವಿಲ್ಲದೆ ಶಬರಿಯು ನೀಡಿದಂತಹ ಎಲ್ಲ ಹಣ್ಣುಗಳನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸ್ತಾರೆ. ಭಗವಂತನಿಗೆ ಭಕ್ತಿ ಮುಖ್ಯವೇ ಹೊರತು ಶ್ರೀಮಂತಿಕೆ ಅಂತಸ್ತು ಅನ್ನುವುದು ಮುಖ್ಯವಲ್ಲ ಅನ್ನುವಂತಹ ಸಂದೇಶವನ್ನು ಈ ಕಥೆಯು ಸಾರುತ್ತದೆ.